ನನ್ನ ಹತ್ರ ದುಡ್ಡಿಲ್ಲ ಇವಾಗ. ಆಡೋದು ಆಡ್ಬಿಟ್ಟೆ, ನನ್ನ ಹತ್ರ ದುಡ್ಡಿಲ್ಲ. ತಪ್ಪಿಸ್ಕೊಂಡು ಓಡಿ ಬಂದ್ಬಿಟ್ಟೆ. ಅಪ್ಪ ಇನ್ನು ಎಷ್ಟು ಓಡೋಣ ಓಡಿಸ್ಕೊಂಬತ್ತಾ ಇದ್ದಾರಾ? ಇಲ್ಲ, ಯಾರೂ ಕಾಣಿಸ್ತಾ ಇಲ್ಲ. ಓಡ್ತಾ ಇದ್ದೀನಿ ಅವಾಗಿಂದ. ನನಗೆ ಗೆಲುವು ಅನ್ನೋದೇ ಇಲ್ಲ. ಬರೀ ಎಲ್ಲದರಲ್ಲೂ ಸೋತಿದ್ದೀನಿ. ಎಲ್ಲ ಸೋತು ಎಲ್ಲ ಖಾಲಿ ಕೈ ಮಾಡ್ಕೊಬಿಟ್ಟೆ. ಎಲ್ಲ ಸೋತ್ಬಿಟ್ಟೆ. ಇನ್ನು ಹಾಕಿ ಇವತ್ತು ದುಡ್ಡಿಲ್ಲ ಕಟ್ಟಕ್ಕೆ ಏನು ಮಾಡಲಿ? ಇವಾಗ ಕೊಡೋವರೆಗೂ ಬಿಡಲ್ಲ ನನಗವರು. ಒಡ್ಡಿಸ್ಕೊಂಬತ್ತಾ ಇದ್ದಾರೆ. ಎದ್ದು ಓಡಿ ಬಂದೆ. ಓಡೋಕ್ಕಾಗಲ್ಲ, ಸುಸ್ತಾಗ್ಬಿಡ್ತು. ಅಲ್ಲಿಂದ ಓಡಿ ಬಂದು ಸುಸ್ತಾಗ್ಬಿಡ್ತು. ಸಖತ್ತು ಸುಸ್ತಾಯಿತು. ಆಡೋಕ್ಕೋಗಲ್ಲ ನನ್ನ ಜೀವನದಲ್ಲಿ. ಇನ್ಮೇಲೆ ಯಾವತ್ತೂ ಈಸ್ಬಿಟ್ಟು ಆಟ ಆಡೋಕ್ಕೋಗಲ್ಲ. ಓಡೋಕ್ಕಾಗಲ್ಲಪ್ಪ. ನನಗಾಗಲ್ಲ, ನನಗೆ ಬರಲ್ಲ. ಬರೀ ಸೋಲು. ಎಷ್ಟೊಂದು ದುಡ್ಡು ಕಳೆದ್ಬಿಟ್ಟೆ. ಇವಾಗ 1,00,000 ದುಡ್ಡು, ಈಗ 50,000ನಾದರೂ ಕೊಡಬೇಕೀಗ. ಎಲ್ಲಿಂದ ತಗೊಂಬಂದು ಕೊಡಲಿ? ಇವಾಗ ಕೊಡಲಿಲ್ಲ ಅಂದರೆ ಅವ್ರು ನಾನು ಬಿಡಲ್ಲ. ಮೆಲ್ಲಗೋಗಿ ಹಿಡ್ಕ ಹೇಳ್ತೀನಿಲ್ಲ, ಇದ್ದಾನೆ ಕೊಡೋವರೆಗೂ ಬಿಡ್ಬೇಡ. ಅವನೇನಾದರೂ ಬರ್ಕೊಡ್ಲಿ ನಮಗೆ. ಮನೆಯೇ ಬರ್ಕೊಡ್ಲಿ, ಹೊಲನೇ ಬರ್ಕೊಡ್ಲಿ. ಅವನಿಗೆಲ್ಲ ಐತಣ ಹೊಲ. ಮನೆಯೇ ಬರ್ಸ್ಕೋಬೇಕಷ್ಟೇನೆ. ಓಡ್ ಬಂದಿದ್ದ ತಕ್ಷಣ ಬಿಟ್ಬಿಡ್ತೀವಿ ಅಂತ ತಿಳ್ಕೊಬಿಟ್ಟಿದ್ಯಾ ನೀನು? ಅಯ್ಯೋ, ನಾವೇನಕ್ಕೆ ಬಿಟ್ಟಿದ್ದೀವಿ ನಿನ್ನ? ಬಿಡಲ್ಲ ನೀನು. 1,00,000 ಕಟ್ಕೊಟ್ಟು ಹೋಗೋವರೆಗೂ ಬಿಡಲ್ಲ ನಾವು. ಆಡಬೇಕಾದ್ರೆ ಚೆನ್ನಾಗಿರ್ತಿತ್ತು. ಇವಾಗ 1,00,000 ಕಟ್ಕೊಟ್ಟು ಹೋಗ್ಬಾ. ಅಯ್ಯೋ ಅಣ್ಣ ಬಿಡ್ರಿ, ನನ್ನ ಹತ್ರ ದುಡ್ಡಿಲ್ಲ. 2,00,000ನೂ ಸೋತಿದ್ದೀನಲ್ಲ ಅಣ್ಣ. ಬಿಡೋಣ, ನನ್ನ ಹತ್ರ ಇಲ್ಲ ಅಣ್ಣ ದುಡ್ಡು. ಇಲ್ಲ ಅಂದರೆ ಮತ್ತೆ ಯಾಕೆ ಆಡಬೇಕಾಗಿತ್ತು? ಯಾಕೆ ಕಟ್ಟಬೇಕಾಗಿತ್ತು? ಫಸ್ಟ್ ಕೊಟ್ಟೋಗೋದು ಕಲಿಯೋ. ನೀನೇನು ಆಡಿದ್ದಂತೆ ಏನೈತೆ ಅದನ್ನು ಕೊಟ್ಟೋಗೋದು ಕಲಿ ಫಸ್ಟು. ನಾವು ಕೇಳಲ್ಲ. ನನಗೆ 50,000 ಬರಬೇಕು, ಇವ್ನಿಗೆ 50,000 ಬರಬೇಕು. ಸುಮ್ಮನೆ ಕೊಟ್ಟರೆ ಸರಿ. ಇಲ್ಲ ಮನೆಯೇ ಬರ್ಕೊಡು, ನಾವು ಕೇಳಲ್ಲ ಅದನ್ನು. ನೀನು ಮನೆಯೇ ಬರ್ಕೊಡ್ತೀಯ, ನೀನು ಏನು ಬರ್ಕೊಡ್ತೀಯ ಗೊತ್ತಿಲ್ಲ. ನಮಗೆ 1,00,000 ದುಡ್ಡು ಕೊಡ್ಬೇಕು ಅಷ್ಟೇ. ಹಿಂಗೆ ಹೋಗ್ಬಿಟ್ರೆ ಆಡ್ಬೇಕಾದ್ರೆ ಎದ್ದು ಓಡ್ ಬಂದುಬಿಟ್ಟಿರ್ತಾರೆ, ಬಿಟ್ಬಿಡ್ತಾರೆ ಅಂತ ತಿಳ್ಕೊಬಿಟ್ಟಿದ್ಯಾ? ನೀನು ಯಾಕೆ ಕಳೆ ತೂರು ಬಂದರೂ ನಾವು ಇನ್ನೂ ಇದ್ರಾಗ ಬರೋದು ಗೊತ್ತೈತೆ ನಮಗೆ. ನಾವಿಂತ ಕಳೆ ತೂರು ಬಂದಿಲ್ಲ. ನನ್ನ ಹತ್ರ ಇಲ್ಲ ಅಣ್ಣ, ಬಿಟ್ಬಿಡಿ ನನಗೆ. ಬಿಡಿ ಅಣ್ಣ. ಬಿಡಲ್ಲ. ಫಸ್ಟ್ ದುಡ್ಡು ಕೊಟ್ಟೋಗೋದು ಕಲಿ. ದುಡ್ಡು ಕೊಡ್ತೀಯೋ ಬೇಕೋ? ದುಡ್ಡು ಕೊಟ್ಟೋಗು. ನೀನೇನು ಮಾಡ್ತೀಯೋ ಗೊತ್ತಿಲ್ಲ. ನಮಗೆ ದುಡ್ಡು ಕೊಟ್ಟೋಗ್ಬೇಕು ಅಷ್ಟೇ. ನೀನು ಆಡಿದ್ದಂತೆ ಏನೈತೆ ಅದನ್ನು ನೀನು ಮಾಡ್ಬೇಕು ಎಲ್ಲೋದ್ರೂ ಬಿಡಲ್ವೋ? ನೀನು ಎಲ್ಲೋದ್ರೂ ಬಿಡಲ್ಲ. ಸುಮ್ಮನೆ ಕೊಟ್ಟು ಹೋಗೋದು ಕಲಿ. ಅಲ್ಲಿ ಹೋಗಿದೆ, ಅಲ್ಲಿ ಇಬ್ಬರು ಮುಂದೆ ಇಬ್ಬರು ನಿಂತ್ಕೊಂಡವ್ರು. ನೀನು ಎಲ್ಲೋದ್ರೂ ಸುತ್ತೂರನ ಕಾವಲು ಐತೆ. ನೀನು ಆ ಕಡೆ ತಿರ್ಕೊಂಡು ನೋಡು, ಅಲ್ಲಿ ಭೀಮಸೇನ ಇದ್ದಾರೆ. ನೋಡು, ಎಲ್ಲಾದರೂ ನೋಡು ನೀನು. ನಮ್ಮಲ್ಲಿ ಇದ್ದಾರೆ ಇಬ್ಬಿಬ್ರು ನಿಂತ್ಕೊಂಡವ್ರೆ. ಫಸ್ಟ್ ನೀನು ಕೊಟ್ಟು ಹೋಗ್ಬೇಕು. ನೀನು ಏನೈತೆ ಅದನ್ನು ಕೊಡಬೇಕು. ಗುಂಡ ಬಾರಪ್ಪ, ಬಾರೋ ಗುಂಡ. ಆಗ್ಬೇಕು ತಗ, ನಿನಗೆ ಆಗಿರೋದೇನೆ ಸರಿಯಾಗಿ ಆಗೈತೆ. ಆ ಸ್ವಾತಿ ಬಡ್ಕಂತು. ಬೇಡ ಕಣಪ್ಪ, ಇಂಥ ಸವಸಕ್ಕೆಲ್ಲ ಹೋಗ್ಬಿಡ, ಬೇಡ ಅಂತೇಳಿ ಎಷ್ಟು ಬಡ್ಕೊಂಡ್ರು ನೋಡಿ. ನೀನು ಆ ಹುಡುಗಿ ಮಾತು ಮೀರಿ ಬಂದಿದ್ದಕ್ಕೆ ಇವತ್ತು ಹೆಂಗಾಯ್ತು? ಬೇಡ ಅಂತ ಹೇಳಿದ್ಮೇಲೆ ಕೇಳಲಿಲ್ಲ ನೀನು. ನೋಡು, ಇವತ್ತು ಏಟು ಅನುಭವಿಸೋ ಅಂಥ ಪರಿಸ್ಥಿತಿ ಬಂತು. ಇವಾಗ 1,00,000 ದುಡ್ಡು ಕೊಡ್ಬೇಕು ಇವ್ರಿಗೆ. 1,00,000 ದುಡ್ಡು ಕೊಡು ಗುಂಡಪ್ಪ, ಕೊಡ್ತೀನಿ. ನಾನು ಕೆಲ್ಸಕ್ಕೆ ಹೋಗಿ ದುಡಿತೀನಿ, ಹೋಗ್ತೀನಿ. ಸ್ವಾತಿ ಹತ್ರನೇ ಹೋಗ್ತೀನಿ. ಬೇಡ ಇದ್ರ ಸವಾಸಕ್ಕಂತ ಹೋಗಲ್ಲ ನಾನು. ಇನ್ಯಾವತ್ತು ಇದ್ರ ತಂಟೆಗೆ ಹೋಗಲ್ಲ. ಏನು ಮಾಡ್ತೀಯ, ನಾನು ಗೆಲ್ಬೋದಲ್ವೇ ಅನ್ನೋ ಒಂದು ದುರಾಸೆಗೆ ಬಂದ್ಬಿಟ್ಟು ಇವತ್ತು ಕೈಗಳದೆಲ್ಲ ಕಳ್ಕೊಂಡು ಈ ರೀತಿ ಮಾಡ್ಕೊಬಿಟ್ಟೆ. ಏನು ಮಾಡೋದು? ಒಂದು ಜೀವಿತ 2,00,000 ಕೊಟ್ಟಿದ್ಲು, ಅದನ್ನೂ ಕಳೆದ್ಬಿಟ್ಟೆ. ಎಲ್ಲ ಕಳೆದ್ಬಿಟ್ಟೆ. ಒಂದಿಟ್ಟು ಸಾಲನೂ ಮಾಡ್ಕೊಂಡಿದ್ದೀನಿ. ಏನು ಮಾಡೋದು? ಇವಾಗ ಭಾಳ ಕಷ್ಟದಾಗಿದ್ದೀನಿ ಗುಂಡಪ್ಪ. ಗುಂಡು ಕೊಡ್ತೀನಿ. ಇಲ್ಲ ಕೊಡೋಕ್ಕಾಗಲ್ಲಪ್ಪ, ನನ್ನ ತಗೆಲ್ಲ ಐತೆ ಹೇಳು. ದುಡ್ಡು ನನ್ನ ಹತ್ರ ಇಲ್ಲ. ಮನೆ ಹತ್ರ ಬರ್ತೀರಣ್ಣ, ಅಲ್ಲಿ ಇಸ್ಕೊಂಡು ಕೊಡ್ತೀನಿ. ಮನೆ ಹತ್ರ ಹೋಗೋಣ, ಅಲ್ಲಿ ಸ್ವಾತಿ ಹತ್ರ ನನ್ನ ಹೆಂಡತಿ ಹತ್ರ ಇಸ್ಕೊಂಡು ಕೊಡ್ತೀನಿ. ಯಾರ ಹತ್ರನೇ ಇಸ್ಕೊಂಡು ಕೊಡು, ನಮ್ಗೆ ಒಟ್ಟಿನಲ್ಲಿ ದುಡ್ಡು ಕೊಡ್ಬೇಕು ಅಷ್ಟೇ. ನಮ್ದೇನು ನಮ್ಮ ದುಡ್ಡು ಬರೋದು ನಾವು ಬಿಡಲ್ಲ. ನೀನು ಸೋಲು ಆಟ ಅಂದಮೇಲೆ ನಾವು ಗೆದ್ದಿದ್ದೀವಿ ಅಂದಮೇಲೆ ಅದು ಗೆಲ್ಲೋದೇಯ. ಗೆದ್ದಿರೋ ದುಡ್ಡ ಕೊಡಬೇಕು. ನೀನು ಸೋತೆ ಅಂತ ಎದ್ದು ಓಡ್ ಬಂದ್ಬಿಟ್ರೆ ನೀನೇನು ಹೇಳಿದೆ? ಕೊಡ್ತೀನಿ ಆಡೋಣ, ಕೊಡ್ತೀನಿ ಅಂತ ಹೇಳಿ ಹಾಕ್ಬಿಟ್ಟು ಇವಾಗ ಹಿಂಗೆ ಎದ್ದೋಗ್ಬಿಟ್ರೆ ಅದೇ ನಾವು ಬಿಟ್ಬಿಡ್ತೀವಿ. ನಿನ್ನ ಬಿಡಲ್ಲ ಬಿಡು. ಕೊಡ್ತೀನಿ ನಾನು, ಹೆಂಗ ಮಾಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿ ಅಲ್ಲ ನೋಡಿ ಇವಾಗ ಯಾವ ಥರ ಇದು ಮಾಡ್ತಾ ಇದ್ದಾನೆ ಇವನು. ಬಿಡಲ್ಲ ಬಿಡು ನಾವು. ನಾನು ಹೇಳ್ದೆ ಬಡ್ಕಂಡೆ. ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ಅಷ್ಟೆಲ್ಲ ಹೇಳಿದ್ರು. ಏನು ಮಾಡೋಣ? ನಾನು ಗೆಲ್ಲಬೇಕು, ನಾನು ಇದ್ರಾಗ ಗೆಲ್ಲೇಬೇಕು ಅಂತ ಹೇಳಿ ಹಠ ಮಾಡಿ ಹೋದೆ. ಇವತ್ತು ನೋಡಿ ಹಿಂಗಾಯಿತು. ಏನು ಮಾಡೋದು? ನಾನೇನೋ ಒಳ್ಳೇದಾಗುತ್ತೆ ನನಗೂ, ಇದರಿಂದ ಮುಂದೆ ಹೋಗಿರೋರು ಇದ್ದಾರಲ್ಲ, ಅದಕ್ಕೆ ನನಗೂ ಒಳ್ಳೇದಾಗುತ್ತೆ ಅಂತ ಓದೆ ಕಣಣ. ನಮ್ಗೆ ಒಳ್ಳೇದಾಗುತ್ತೆ ಅಂತ ನಾವು ದುಡ್ದಿರೋದು ನಮ್ಮ ಕೈಯಾಗ್ಳದ್ದು ಕಳ್ಕೊಬೇಕಾಗುತ್ತೇನೋ? ಸಾಲ ಮಾಡೋಕ್ಕಾಗುತ್ತೇನೋ? ನಿನಗೆ ಬುದ್ಧಿ ಐತೇನೋ? ನಮ್ಮ ದುಡ್ದಿರೋದು ನಮ್ಗೆ ಉಳಿದ್ರೆ ಸಾಕಣು.
ಅತಿ ಆಸೆ ಗತಿಗೇಡು ಅನ್ನೋಂಗೆ ಅತಿ ಆಸೆ ಪಟ್ಬಿಟ್ಟು ದುಡಿಯೋಕೆ ಹೋಗೋದೇ ಬೇಡ, ಚೆನ್ನಾಗಿಲ್ಲೇ ಇದನ್ನ ಮಾಡ್ಕೊಂಡು ಇದ್ಬಿಡೋಣ ಅಂತ ನೀನು ಪ್ಲಾನ್ ಮಾಡಿ ಮಾಡಕ್ಕೆ ಹೋಗಿದ್ಯಾ ನೋಡಿ ಹೆಂಗಾಯ್ತಿದ್ದು. ಅದಕ್ಕೆ ಮತ್ತೆ ಯಾವುದು ನಾವು ಅನ್ಕೊಳಂಗೆ ಆಗಲ್ಲ. ಅದು ಬಂದರೆ ಅದೃಷ್ಟ ಅನ್ನೋದು ತಾನಾಗಿ ಒಲ್ದು ಬರಬೇಕು. ನಾವು ಅದನ್ನು ಇದು ಮಾಡ್ಕೊಂಬಕ್ಕೋದ್ರೆ ಅದು ಯಾವುದೇ ಕಾರಣಕ್ಕೂ ಇದಾಗಲ್ಲ. ನೀನೇನು ನನಗೆ ಬಂದುಬಿಡುತ್ತೆ, ನಾನು ಶ್ರೀಮಂತ ಆಗ್ಬಿಡ್ತೀನಿ ಅನ್ನೋ ಥರ ಇದು ಮಾಡಕ್ಕೆ ಹೋಗಿದ್ಯೋ ಅತಿ ಆಸೆ ಬಿತ್ಕೊಂಡು ನೋಡಿ ಇವಾಗ ಹೆಂಗಾಯ್ತು. ನಾವೇನು ಅವ್ನು ಕರಿಯಕ್ಕೆ ಹೋಗಿಲ್ಲ ಕಣಗುಂಡ, ಅವನಿಟ್ಗೆ ಅವ್ನು ಬಂದವನು ಇವಾಗ ಕೊಡ್ಬೇಕು ತಾನೆ, ಅವ್ನು ದುಡ್ಡು ಕೊಡ್ಬೇಕು ತಾನೆ ಇವಾಗ ಅವ್ನು ನಮಗೆ ಹಣ ಕೊಡಬೇಕು. ಕೊಡಲಿಲ್ಲ ಅಂದರೆ ಯಾರು ಬಿಡ್ತಾರೆ? ಅವ್ನು ಎಲ್ಲಿಗೆ ಹೋಗ್ಲಿ ಬಿಡಲ್ಲ. ಎಲ್ಗೆ ಹೋಗ್ತೀಯ ನೀನು? ಎಲ್ಗೆ ಹೋಗ್ತೀಯ ನೀನು? ಮನೆ ಹತ್ರ ಹೋದ್ರೆ ಏನಾದರೂ ಸ್ವಾತಿ ಕೊಡ್ಬೋದಾಗುಂಡ, ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ, ಅಪ್ಪನ ತಗ ಸ್ವಾತಿನ ತಗ ಯಾರ ಹತ್ರ ಆದರೂ ಇಸ್ಕೊಂಡು ಕೊಡ್ತೀನಿ. ಗೊತ್ತಿಲ್ಲಪ್ಪ, ಅವ್ರ ಹತ್ರ ಇರೋದು ನಾನು ಕಂಡಿರ್ತೀನ? ಸ್ವಾತಿ ಹತ್ರ ಐತೆ ದುಡ್ಡು ಅಂತ ನನಗೆ ಗೊತ್ತಾ? ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಹತ್ರ ಐತೆ ಅಂತ ನನಗೆ ಗೊತ್ತಾ ದುಡ್ಡು? ಗೊತ್ತಿಲ್ಲ. ಅವ್ರು ಇದ್ರೆ ಏನಕ್ಕೆ ಬಳಸ್ಕೊಂಡಿರ್ತಾರೋ ಏನೋ ನನಗೆ ಗೊತ್ತಿಲ್ಲ ಕಣಪ್ಪ. ಹೋಗಿ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮ ನೀನು ಹೇಳ್ತೀನ ಕೇಳು ಏನು ಹೇಳ್ತಾರೆ. ಅವರು ಹೇಳ್ತಾರೆ, ಹೋಗು ಅಲ್ಲಿಗೆ ಹೋಗು ಕರ್ಕೊಂಡು ಬಾ, ನಮ್ಮ ಮನೆ ತಕ್ಕ ಹೋಗೋಣ, ಕೊಡ್ತೀನಿ ಅಲ್ಲಿ. ಅಲ್ಲಿ ಇಸ್ಕೊಂಡು ಕೊಡ್ತೀನಿ ಬಾರಣ, ಇನ್ನೇನು ಮಾಡೋಕ್ಕಾಗುತ್ತೆ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ. ನೀವು ಹಿಂದೇನೆ ಓಡಿಸ್ಕೊಂಬರೋದು ಬೈಯೋದು ರೇಗಾಡೋದು ಎಲ್ಲ ಮಾಡಬೇಡ್ರಿ. ಕೊಡ್ತೀನಣ್ಣ, ಕೊಡ್ತೀನಿ, ನಿಜ ಕೊಡ್ತೀನಣ್ಣ. ಕೊಡ್ತೀನಿ ಅನ್ನೋದಲ್ಲ, ಕೊಡಬೇಕು. ಕೊಡ್ತೀನಿ ಅಂದರೆ ಕೇಳಲ್ಲ, ಕೊಡಲೇಬೇಕು. ಕೊಡು, ಬೇಕೇ ಬೇಕು ನಮ್ಗಿವಾಗ. ಜೀವಿತನೂ ಇಲ್ಲ ಇಸ್ಕೊಂಡು ಕೊಡ್ತಿದ್ದೆ. ಅವಳಿಗೆ ಯಾಕೋ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗವ್ರಂತೆ. ಅವಳು ಇಲ್ಲ, ಇಲ್ಲಾಂದ್ರೆ ಅವಳ ಹತ್ರ ಆದರೂ ಇಸ್ಕೊಂಬಂದು ಕೊಡ್ತಿದ್ದೆ ಅಣ್ಣ. ಕೊಡ್ಗುಂಡಣ ಇದ್ರೆ ಕೊಡ್ತೀನಿ. ಯಾಕಣಪ್ಪ ನನ್ನ ಹತ್ರ ಇಲ್ಲ ಕಣೋ, ಇದ್ದಿದ್ರೆ ನಾನು ಹೇಳಿಸ್ಕೊಂತಿದ್ನ. ನಾನು ಯಾವತ್ತೂ ಹೇಳಿಸ್ಕೊಂತಿರ್ಲಿಲ್ಲ. ನಾನು ಮೊನ್ನೆ ಹಿಂಗೆ ನಮ್ಮ ಗಗನಕ್ಕೂ ಮಗಳಿಗೆ ಹಿಂಗೆ ಏನೋ ತಗೊಂಬಂದೆ. ಅವ್ರಿಗೆಲ್ಲ ಕಿವಿಗೂ ಸ್ವಲ್ಪ ಕಾಲು ಚೈನು ಏನೋ ಒಡವೆ ತಗೊಂಬಂದ್ವಿ, ಮುಗ್ದೋಗ್ಬಿಡ್ತು ದುಡ್ಡು. ನಾಮಕರಣ ಮಾಡಬೇಕಲ್ಲ, ಅದಕ್ಕೆ ತಗೊಂಬಂದ್ವಿ ಕಣಪ್ಪ. ದುಡ್ಡೇ ಇಲ್ಲ ಕಣಪ್ಪ ನನಗೂ. ಇವಾಗ ಮಳೆ ನೋಡಿದ್ರೆ ಕಡಿಮೆ ಆಗೈತೆ, ಬೆಳೆ ಇಲ್ಲ. ಹಿಂಗೆ ದುಡ್ಡಿಂದು ಎಲ್ಲರಿಗೂ ಒಂದೊಂದ್ಸತಿ ಇಕ್ಕಟ್ಟಾಗ್ಬಿಡುತ್ತೆ ಎಂಥರ್ಗು. ನಿನಗೇನು ಅನ್ಸುತ್ತೆ? ಗುಂಡಣ್ಣನ ಹತ್ರ ಮಸ್ತಾಗೈತೆ ಕೊಡಲ್ಲ ಅನ್ಸುತ್ತೆ. ನಮಗೂ ದುಡ್ಡಿನ ಪರಿಸ್ಥಿತಿ ಒಂದೊಂದ್ಸತಿ ಅಯ್ಯೋ ನಾವು ಇಕ್ಕಮ್ಮಕ್ಕೂ ಅಲ್ಲಿ ದುಡ್ಡು ಇದ್ಬಿಟ್ರಿ ನಾವು ಏನಕ್ಕನ ಇದು ಮಾಡಿ ಸುಮ್ಮನಾಗ್ಬಿಡ್ತೀನಿ. ಮನೆಯಾಗಂತೂ ನಾನು ದುಡ್ಡು ಇಕ್ಕೆಮಕ್ಕೋಲ್ಲ. ಏನೋ ಇಕ್ಕೊಂಡ್ರೆ ಒಂದು 5,000 10,000 ಅಷ್ಟು ಬಿಟ್ಟರೆ ನಾನು ದುಡ್ಡು ಇಕ್ಕೆಮಕ್ಕೋಗಲ್ಲ ಮನೆಯಾಗಿ. ಯಾತ್ಕಾರ ಬಂದಿರೋದು ಹಾಕಿ ಬಂಡವಾಳ ಹಾಕಿ ನೋಡಿ ಅಂಬದು ಅಷ್ಟೇ. ನಾನು ಇಕ್ಕೆಮಕ್ಕೋಲ್ಲ ಕಣಪ್ಪ. ನೋಡ್ದಣ್ಣ ತಿರ್ಗಾ ಓಡ್ತಾ ಇದ್ದಾನೆ ತಿರ್ಗಾ. ಎಲ್ಲೋದ್ರೂ ಬಿಡಲ್ಲ, ಹೋಗಲ್ಲ. ಎಲ್ಲಿಗೆ ಹೋಗ್ತೀವಿ? ಹೋಗ ನೋಡೋಣ. ಅಲ್ಲಿ ಹೋಯ್ದಾರೆ, ಹೋಗೋ ನೀನು ಬಿಟ್ಟರೆ ಕೇಳೋ, ಸುಮ್ಮನಿರ. ಅಲ್ಲೇ ಇದ್ದಾರೆ, ಅಲ್ಲೇ ಇದ್ದಾರೆ. ಅವನು ಕೆಂಪಣ್ಣನು ಇವನು ಇದ್ದಾನಲ್ಲಿ. ಅವರೆಲ್ಲ ಇದ್ದಾರೆ ಹೇಳು, ಕೆಂಪಣ್ಣ ಎಲ್ಲಾನು. ರಂಗಯ್ಯ ಕೆಂಪಯ್ಯ ಇದ್ದಾರೆ, ಹೋಗಲ್ಲ ಅಲ್ಲಿ. ನೀನು ಎಲ್ಲೋದ್ರೂ ಬಿಡಲ್ಲ, ಹೋಗ. ಓಡೋಗ್ತಾ ಇರೋದು ನೋಡ ಅವನು. ಬೇಡ್ರಿ, ಹೋಗ್ರಿ ಅಣ್ಣ, ಹೋಗ್ರಿ. ಹಿಂದೆನೇ ಹೋಗ್ರಿ, ಹೇಳ್ತೀನಿ. ಮನೆ ಹತ್ರ ಹೋಗ್ತಾನೆ ಹೋಗ್ರಿ. ಸರಿಯಾಗಿ ಗೊತ್ತಾಗುತ್ತೆ ಅವನಿಗೆ. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಯಾಕೆ ಹಿಂದೆನೇ ಹೋಗ್ರಿ, ಯಾಕೆ ಹಿಂಗೆ ಹೇಳ್ಕೊಡ್ತಾ ಇದ್ದಾನೆ ಇವನಿಗೆ, ಇವ್ರಿಗೆಲ್ಲ ನಾ ಗುಂಡ ಅಂತ ನೀವು ಅನ್ಕೋಬೋದು. ಇವನ ಹತ್ರ ಏನು ಇಂಥ ಬುದ್ಧಿ ಐತಾ ಅಂತೇಳಿ ನಾನು ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಯಾಕಂದರೆ ಅವನಿಗೆ ಗೊತ್ತಾಗಬೇಕು. ಪಾಪ ಸ್ವಾತಿ ಆಗಲಿ ಅವ್ರ ಅಪ್ಪ ಅವರಮ್ಮ ಆಗಲಿ ಎಷ್ಟು ಹೇಳಿದ್ರು ಬೇಡ ಆ ಥರ ಅಂತ ಸವಾಸಕ್ಕೆ ಹೋಗ್ಬಿಡಪ್ಪ, ಬೇಡ ನಮಗೆ ಒಳ್ಳೇದಾಗಲ್ಲ, ಬೇಡ ಅಂತೇಳಿ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅದಕ್ಕೆ ಇವಾಗ ಮನೆ ಮುಂದೆ ಹೋಗಿ ಮರ್ಯಾದೆ ಕಳೆಯೋದು, ಅವ್ನು ನೋಡಿಸ್ಕೊಂಡು ಹೋಗೋದು, ಹೊಡಿಯೋದು ಎಲ್ಲ ಮಾಡಿದ್ರೆ ಅವನಿಗೂ ಗೊತ್ತಾಗೋದು. ಈಗ ನೋಡಿ ಅವ್ರ ಮನೆ ತಕ್ಕ ಈಗ ಹೋಗ್ತೀನಿ ಅಂತ ಇದ್ದಾನೆ. ಮನೆ ಬಿಟ್ಟು ಬಂದಿದ್ದ, ಈಗ ಹೋಗ್ತೀನಿ ಅಂತ ಈಗ ಹೋಗ್ತಾ ಇದ್ದಾನೆ. ಅದೇನು ಕೊಡ್ತಾರೆ? ಯಾರು ಕೊಡಲ್ಲ. ಸರಿಯಾಗಿ ಆಗೈತಿ, ಈಗ ಬುದ್ಧಿ ಬಂದಿರುತ್ತೆ. ಅದಕ್ಕೆ ಯಾವತ್ತೂ ನಾವು ಇರೋದ್ರಲ್ಲಿ ತೃಪ್ತಿ ಪಡಬೇಕು, ಅತಿ ಆಸೆ ಬೀಳಕ್ಕೆ ಹೋಗ್ಬಾರ್ದು. ದುಡಿಬೇಕು, ದುಡಿದು ದೇವ್ರು ಕೊಟ್ಟಿರೋ ಅಷ್ಟು ಉಳಿಸ್ಕೊಳ್ಬೇಕು. ಅತಿ ಆಸೆ ಬಿದ್ದು ನಾವು ದುಡ್ದಿರೋದನ್ನು ಅದರೊಳಗೆ ಹಾಕೀಗ ನಾವು ದುಡ್ದುಬಿಟ್ಟು ಅದು ಆಡಕ್ಕೆ ಹೋದರೆ ಅದನ್ನು ಕಳ್ಕೊಂಡು ಬರ್ತೀವಲ್ಲ, ನಾವು ಕಷ್ಟಪಟ್ಟು ದುಡ್ದಿರೋದ. ಹಂಗೆ ಮಾಡಬಾರ್ದು. ಬೇಕಾದರೆ ಇನ್ನೂ ನಾವು ದುಡ್ದಿರೋ ದುಡ್ಡು ಕಳೆದಿಲ್ದಂಗೆ ಎಲ್ಲ ಬೇರೆ ಕಡೆ ಏನಾದರೂ ಬರೋ ಅಂಥದ್ದು ನೋಡ್ಬೇಕೆ ಹೊರತು ನಾವು ದುಡ್ದಿರೋ ದುಡ್ಡನ್ನು ಕಳ್ಕೊಂಬಕ್ಕೆ ಹೋಗ್ಬಾರ್ದು. ಅದು ಬುದ್ಧಿವಂತಿಕೆ ಅಲ್ಲ. ನಾವು ಅತಿ ಆಸೆ ಬಿದ್ದು ನೋಡಿ ಯಾವ ಥರ ಮಾಡ್ಕೊಂಡು ದುಡಿಬೇಕು. ಇನ್ನೂ ಬೇರೆ ಬೇರೆ ಹೊಸ ಅದು ನಾವೇನಾದರೂ ಮಾಡ್ತೀವಪ್ಪ, ಹೊಸ ಬಿಸ್ನೆಸ್ಗಳು, ಹೊಸ ಐಡಿಯಾಗಳು ಮಾಡಿ ಏನಾದರೂ ಇನ್ನೂ ಬೇರೆ ಬೇರೆ ತಲೆ ಓಡಿಸಿ ದುಡ್ಕೊಂಬಾಗ ಜೀವನ 11 ಗಂಟೆಗೆ ಬರ್ತಾನೆ, 11-12 ಗಂಟೆಗೆ. ಆಮೇಲೆ 11-12 ಗಂಟೆ ಮೇಲೆ ಏನಾದರೂ ನಾನೊಂದು ವ್ಯಾಪಾರ ಮಾಡ್ಬೋದು, ಏನಾದರೂ ಒಂದು ಮಾರ್ಕೋಬೋದು, ಏನೋ ಒಂದು ಮಾಡ್ಬೋದಲ್ಲ ಅಂತ ಯೋಚನೆ ಮಾಡಬೇಕು. ಅದು ಬಿಟ್ಬಿಟ್ಟು ಟೈಮ್ ಪಾಸಿಗಿಂತ ದುಡ್ದಿರೋ ದುಡ್ಡು ಇಲ್ಲಿ ಹಿಂಗೆ ಮಾಡೋಕೆ ಹೋದರೆ ಅಲ್ಲಿ ದುಡ್ದಿರೋ ದುಡ್ಡು ಹೋಯ್ತಾ. ಅದಕ್ಕೇ ಅವತ್ತೂ ಸ್ವಲ್ಪ ಬುದ್ಧಿವಂತಿಕೆಯಿಂದನ ನಾವು ದುಡಿಮೆ ಆಸೆ ಇರಬೇಕು ಮನುಷ್ಯನಿಗೆ. ಆದರೆ ಬುದ್ಧಿ ಓಡಿಸಿ ನಾವು ತಲೆ ಉಪಯೋಗಿಸಿ ದುಡಿಬೇಕು. ಈ ಥರ ಮಾಡ್ಕೊಂಡ್ರೆ ಎಲ್ಲ ದುಡ್ಡು ಕಳ್ಕೊಂಡಂಗೆ. 11-12 ಗಂಟೆಗೆ ಬಂದು ಏನಾದರೂ ಒಂದು ಕೆಲಸ ಮಾಡ್ಬೋದು, ಬಿಸ್ನೆಸ್ಗಳು ಮಾಡ್ಬೋದು, ಏನಾದರೂ ಒಂದು ವ್ಯಾಪಾರ ಮಾಡ್ಬೋದು, ಏನೋ ಒಂದು ಮಾಡ್ಬೋದು. 5 ಗಂಟೆ 5:15 ತನಕ ಏನೋ ಒಂದು ಇನ್ನೂ ಒಂದು 300 ರೂಪಾಯಿ ದುಡ್ಕೊಂಬತ್ತೀವಪ್ಪ ಅನ್ನಂಗೆ ಇರಬೇಕು ಎಲ್ಲೋದ್ರೂ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.